ಹಲೋ ಆಲ್, ವೆಲ್ಕಮ್ ಟು ನಮ್ಮ ಅಡುಗೆ ಅರಮನೆ. ಇವತ್ತು ನಮ್ಮಮ್ಮ ಮಾಡ್ತಾ ಇರೋ ಅಡುಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಫ್ರೈ. ಸೊ ಇದನ್ನು ಹೇಗೆ ಮಾಡೋಣ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬದನೆಕಾಯಿ ಜೊತೆಗೆ ಧನಿಯಾ, ಕಡಲೆ ಬೀಜ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಈರುಳ್ಳಿ ಆಪ್ಷನ್. ಇದು ಇಂಗ್ರೀಡಿಯೆಂಟ್ಸ್. ಮೊದಲನೇದಾಗಿ ನಾವು ಹುಣಸೆಹಣ್ಣನ್ನು ನೆನೆಸ್ಕೊಬೇಕು. ಅದಾದಮೇಲೆ ಬದನೆಕಾಯಿನ ಹೋಳಾಗಿ ಕಟ್ ಮಾಡಿಕೊಂಡು ವಾಟರಿಗೆ ಹಾಕ್ಕೋಬೇಕು. ಮತ್ತು ಕಡಾಯಿ ಇಟ್ಕೊಂಡು ತೊಗೊಂಡಿರೋ ಕಡಲೆ ಬೀಜನ ಎಣ್ಣೆ ಹಾಕ್ಕೊಂಡಿರ ಹಾಗೆ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಬೇಕು. ಹಾಗೆ ಧನಿಯಾನ ಕೂಡ ಹಾಗೆ ಹುರ್ಕೋಬೇಕು. ಮತ್ತು ಅದ್ರ ಜೊತೆಯಲ್ಲಿ ನಾವು ತಗೊಂಡಿರೋ ಒಣಮೆಣ್ಸಿನ್ಕಾಯಿನೂ ಸೇರಿಸಿ ಹುರ್ಕೋಬೇಕು. ಈಗ ಸ್ವಲ್ಪ ಎಳ್ಳನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಜಾರಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ರುಬ್ಕೊಂಡಿರೋ ಮಸಾಲಾನ ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಬೇಕು. ಸಾಲ್ಟ್ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟ್ ಜೊತೆಗೆ ಕಟ್ ಮಾಡ್ಕೊಂಡಿಟ್ಕೊಂಡಿರೋ ಎಲ್ಲ ಬದನೆಕಾಯಿನೂ ಮಸಾಲ ಒಳಗಡೆ ಹಾಕಿ ಬದನೆಕಾಯಿ ಒಳಗಡೆ ಮಸಾಲಾನ ಚೆನ್ನಾಗಿ ಬದನೆಕಾಯಿ ಒಳಗಡೆ ಫಿಲ್ಲಿಂಗ್ ಮಾಡ್ಕೊಬೇಕು. ಬದನೆಕಾಯಿ ಒಳಗಡೆ ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿನೇ ಇರೋ ಥರ ನೋಡ್ಕೊಬೇಕು. ಸೊ ದಟ್ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗ್ಬೋದು. ಈಗ ಒಂದು ಕಡಾಯಲ್ಲಿ ಎಣ್ಣೆ ಇಟ್ಟುಕಾದ್ಮೇಲೆ ನಾವು ಫಿಲ್ಲಿಂಗ್ ಮಾಡ್ಕೊಂಡಿರೋ ಬದನೆಕಾಯಿ ಎಲ್ಲ ಬದನೆಕಾಯಿನೂ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಅದರೊಳಗಡೆ ಒಂದೊಂದಾಗಿ ತೆಗೆದು ಅದರೊಳಗಡೆ ಇಡಬೇಕು. ಇಟ್ಟಾದಮೇಲೆ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನೀರು ಆ್ಯಡ್ ಮಾಡ್ಕೊಬೇಕು. ನಮ್ಮ ಮಮ್ಮಿ ಇದರಲ್ಲಿ 1 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಅದು ಫ್ರೈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಮಿಕ್ಕಿದ ಮಸಾಲೆ ಹಾಕಿಬಿಟ್ಟು ಅದ್ರ ಜೊತೆಗೆ ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಸಾಲ್ಟನ್ನ ನಾವು ಮಸಾಲೆ ಜೊತೆಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ದಟ್ ಆವಾಗ ಬದನೆಕಾಯಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಪ್ಲಸ್ ಮಸಾಲೆಗೂ ಅದು ಚೆನ್ನಾಗಿ ಉಪ್ಪು ಅನ್ನೋದು ಮಿಕ್ಸ್ ಆಗುತ್ತೆ. ಅದಾದಮೇಲೆ ನಾವು ಎಣ್ಣೆ ಬದನೆಕಾಯಿನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಅದು ಕುದ್ದು ಬದನೆಕಾಯಿಯಲ್ಲಿರೋ ಟೇಸ್ಟಿಯಾಗಿರೋ ಎಣ್ಣೆ ಎಲ್ಲ ಅದು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಂತೂ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೈಸಿ ಬದನೆಕಾಯಿ ಎಣ್ಗಾಯಿ ಅಂತೂ ರೆಡಿಯಾಗಿದೆ. ಬದನೆಕಾಯಿ ಒಳಗಿರೋ ಮಸಾಲ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಫ್ಲೇವರ್ಟೈಸ್ಡಾಗಿ ಕಾಣಿಸ್ತಾ ಇದೆ. ಇದನ್ನಂತೂ ನಮ್ಮ ಮನೆಯಲ್ಲಿ ಚಪಾತಿ ಜೊತೆ ಕಾಂಬೋ ಮಾಡಿ ತಿಂತೀವಿ. ಉತ್ತರ ಕರ್ನಾಟಕ ಅಲ್ಲಿ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆ ತಿಂತಾರೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ರೀತಿ 3 ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.